ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಯಾವ ತರ ಕೆಲಸ ಮಾಡುತ್ತೆ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ ಕಾರಣ ಈ ವಿಡಿಯೋನ ಕಂಪ್ಲೀಟ್ ಸ್ಕಿಪ್ ಮಾಡ್ದಿರಾ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ತಿಳಿಯುತ್ತೆ. ಥರ್ಮಲ್ ಪವರ್ ಪ್ಲಾಂಟ್ ಕೆಲಸ ಮಾಡ್ಬೇಕಂದಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನ್ ಬೇಕು ಅಂದ್ರೆ ಕೋಲ್ ಬೇಕು. ಕೋಲ್ ಅಂದ್ರೆ ಕಲ್ಲಿದ್ದಲು ಬೇಕು. ಆ ಕಲ್ಲಿದ್ದಲು ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಬಾಯ್ಲರ್ನ ಯೂಸ್ ಮಾಡಿಕೊಂಡು ನೀರನ್ನ ಬಾಯ್ಲ್ ಮಾಡ್ತೀವಿ. ಆ ಬಾಯ್ಲರ್ ಅಲ್ಲಿ ನೀರನ್ನ ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಬಾಯ್ಲರ್ ಅಲ್ಲಿ ನೀರು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟೀಮ್ ಆಗಿ ಕನ್ವರ್ಟ್ ಆಗಿರೋದನ್ನ ನಾವು ಪೈಪ್ ಲೈನ್ ಮುಖಾಂತರ ನಾವು ಟರ್ಬೈನ್ ಬಿಲ್ಡಿಂಗ್ ಗೆ ಕಳಿಸ್ತೀವಿ. ಸ್ಟೀಮ್ ಬಂದು ಈ ಟರ್ಬೈನ್ ಬಿಲ್ಡಿಂಗ್ ಬಂದಾಗ ಈ ಟರ್ಬೈನ್ಗಳು ಸ್ಪೀಡ್ ಆಗಿ ರೊಟೇಟ್ ಆಗುತ್ತೆ. ಯಾಕಂದ್ರೆ ಸ್ಟೀಮ್ ತುಂಬಾ ಸ್ಪೀಡ್ ಇರೋದ್ರಿಂದ ಈ ಟರ್ಬೈನ್ಗಳು ರೊಟೇಟ್ ಆಗುತ್ತೆ. ಟರ್ಬೈನ್ ರೊಟೇಟ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ಎಲ್ಲಾ ಮನೆಗಳಿಗೂ, ಸಿಟಿಗಳಿಗೂ, ಹಳ್ಳಿಗಳಿಗೂ ಕಳಿಸ್ತೀವಿ ಈ ಥರ್ಮಲ್ ಪವರ್ ಸ್ಟೇಷನ್ ಇಂದ. ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬಿಟ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ಸ್ಟೀಮ್ ಇಂದ ನಾವೇನ್ ಜನರೇಟ್ ಮಾಡಿರ್ತೀವೋ ಆ ಸ್ಟೀಮ್ ನ ಮತ್ತೆ ನಾವು ರೀಸೈಕಲ್ ಮಾಡಬೇಕು. ನಾವು ರೀಸೈಕಲ್ ಮಾಡ್ಬೇಕಂದ್ರೆ ವಾಟರ್ನ ರೀಸೈಕಲ್ ಮಾಡಬೇಕು. ಆ ಸ್ಟೀಮ್ ನ ನಾವು ಕಂಡೆನ್ಸರ್ ಯೂನಿಟ್ ಅಲ್ಲಿ ಅದನ್ನ ಕಂಡೆನ್ಸ್ ಮಾಡಿ ಮತ್ತೆ ನಾವೇನ್ ಮಾಡಬೇಕು, ಆ ವಾಟರ್ನ ಕೂಲ್ ಮಾಡಬೇಕು. ಅದಕ್ಕೆ ನಾವು ಕೂಲಿಂಗ್ ಸ್ಟೇಷನ್ಗೆ ಕಳಿಸಿ ಕೂಲಿಂಗ್ ಟವರ್ಗಳನ್ನ ಯೂಸ್ ಮಾಡಿಕೊಂಡು ಆ ವಾಟರ್ನ ಕೂಲ್ ಮಾಡಿ ಮತ್ತೆ ಆ ವಾಟರ್ನ ರೀಸೈಕಲ್ ಮಾಡಿಕೊಂಡು ಮತ್ತೆ ಅದನ್ನ ಬಾಯ್ಲರ್ ಯೂನಿಟ್ ಕಳಿಸಿ ಮತ್ತೆ ಅದರಿಂದ ಸ್ಟೀಮ್ನ ಜನರೇಟ್ ಮಾಡಿ ಈ ಕಂಪ್ಲೀಟ್ ಪ್ರೋಸೆಸ್ ರಿಪೀಟ್ ಆಗ್ತಾ ಇರುತ್ತೆ. ಈ ಥರ ಸೈಕಲ್ ರೀತಿಯಲ್ಲಿ ಈ ಕಂಪ್ಲೀಟ್ ಥರ್ಮಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಲೂಪಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಯಾವ ರೀತಿ ಇದನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು ನಿಮ್ಮ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಅಂತ. ನಿಮ್ಗೆ ಇಲ್ಲಿ ಈಗ ತೋರಿಸ್ತಾ ಇದೀವಿ ಬಾಯ್ಲರ್ ಬಿಲ್ಡಿಂಗ್ ಒಳಗಡೆ ನಿಮ್ಗೆ ಕೋಲ್ ಸಪ್ಲೈ ಇದೆ. ಪ್ಲಸ್ ನಿಮ್ಗೆ ಇಲ್ಲಿ ನೋಡ್ಬೋದು ಬಾಯ್ಲರ್ ಬರ್ನಿಂಗ್ ರೀತಿಯಲ್ಲಿ ನಾವು ಇಂಡಿಕೇಟ್ ಮಾಡಿದೀವಿ LED ನ ಬಳಸಿ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಬಾಯ್ಲರ್ ಈ ಬಿಲ್ಡಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಈಗ ಟರ್ಬೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನಾವು ಸ್ವಿಚ್ ಆನ್ ಮಾಡಿ ತೋರಿಸ್ತಾ ಇದೀವಿ. ಈಗ ಇದು ಟರ್ಬೈನ್ ರನ್ ಮಾಡುವ ರೀತಿ. ಈ ಟರ್ಬೈನ್ ರನ್ ಆದಾಗ ಏನಾಗುತ್ತೆ, ನಿಮಗೆ ಇಲ್ಲಿ LED ಲೈಟ್ ಗ್ಲೋ ಆಗುತ್ತೆ. ಆಗ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅನ್ನೋದು ಅರ್ಥ. ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬಿಟ್ಮೇಲೆ ನಾವು ವಾಟರ್ನ ಕೂಲ್ ಮಾಡ್ಬೇಕಲ್ವಾ, ಆ ಕೂಲ್ ಮಾಡೋದಕ್ಕೆ ಈ ಕೂಲಿಂಗ್ ಟವರ್ ಅಲ್ಲಿ ಲೈಟ್ನ ಗ್ಲೋ ಮಾಡೋ ರೀತಿಯಲ್ಲಿ ನಿಮ್ಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಈ ರೀತಿಯಲ್ಲಿ ಕಂಪ್ಲೀಟ್ ಥರ್ಮಲ್ ಪವರ್ ಪ್ಲಾಂಟ್ ಸಿಸ್ಟಮ್ ವರ್ಕ್ ಆಗುತ್ತೆ. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ನಾವು ಯಾವ ರೀತಿಯಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ಬೋದು ಈ ಸೈನ್ಸ್ ಎಕ್ಸಿಬಿಷನ್ ಪ್ರಾಜೆಕ್ಟ್ ಅನ್ನೋದನ್ನ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.